ಸಿ ನಾವು ಅವಾಗಲೇ ಯೋಚನೆ ಮಾಡಿದ್ವಿ ಒಂದೇ ಮಾತರಂ ಅಂತ. ಈ ಒಂದೇ ಮಾತರಂ ಅರ್ಥ ಮಾಡ್ಕೋಬೇಕು ನಾವು ಎಲ್ಲ ಜನಾಂಗದು ಎಲ್ಲ. ಈಗ ಶಾಂತಿಯ ತೋಟ ಅಂತ ಹೇಳ್ತೀವಿ, ಹಂಗೆ ಕರ್ನಾಟಕ ಶಾಂತಿಯ ತೋಟ ಆಗಬೇಕು ಅಂದರೆ ಒಬ್ಬ ಡೈನಾಮಿಕ್ ಲೀಡರ್ ಬೇಕು. ಈ ಡೈನಾಮಿಕ್ ಲೀಡರ್ ಅಂದರೆ ಸುಮ್ಮನೆ ಏನೋ ಫೈಟರ್ ಅಲ್ಲ, ಇಲ್ಲಿ ಬೇಕಾಗಿರೋದು ಚಾಣಕ್ಯನ ನೀತಿ, ರೆವಿನ್ಯೂ ಜನ್ರೇಟ್ ಮಾಡೋದು. ಒಬ್ಬ ಬಿಸ್ನೆಸ್ ಮ್ಯಾನು, ಪೊಲಿಟಿಷಿಯನ್ ಮತ್ತು ರಾಜಕಾರಣಿ, ಒಬ್ಬ ಜನಸೇವಕನೂ ಆಗಿ ನಿಂತರೆ ಈ ಇನ್ಫ್ಲೇಷನ್ ಅನ್ನೋದು, ಈ ಟ್ಯಾಕ್ಸ್ ಅನ್ನೋದು, ಮತ್ತು ಈ ಬಡ ಜನರ ಇವತ್ತಿನ ನೊಂದಿ ಸಾಯ್ತಾ ಇರೋ ಕಾಲದಲ್ಲಿ ದುಡ್ಡಿನ ಅಭಾವ ಇವೆಲ್ಲ ಇರೋದ್ರ ಕಾಲದಲ್ಲಿ ಜನಗಳಿಗೆ ಬೇಕಾಗಿರೋದು ಕರೆಕ್ಟಾದ ಬೇಸಿಕ್ ನೀಡ್ಸ್. ಫಸ್ಟ್ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡೋವಂಥ ಒಬ್ಬ ಡೈನಾಮಿಕ್ ಲೀಡರು, ಮತ್ತು ಕಂಟ್ರಿನ ಒಂದು ಮಟ್ಟಕ್ಕೆ ತೊಗೊಳೋವಂಥ ಒಂದು ಕೆಪಾಸಿಟಿ ಇರೋವಂಥ ಒಂದು ಟೀಮ್ ಬೇಕು. ಇಲ್ಲಿ ಅನ್ಯೋನ್ಯತೆಯಿಂದ ಗೆದ್ದರೆ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಎಲ್ಲ ಜನಕ್ಕೂ ಪ್ರೀತಿ ಹಂಚ್ಬೋದು. ಸೊ ಅದಕ್ಕೆ ನನಗನ್ಸುತ್ತೆ DK ಈಸ್ ಅ ಡೈನಾಮಿಕ್ ಲೀಡರು. ಫಸ್ಟಿಂದನೂ ಅವ್ರಿಗೆ ಆ ಒಂದು ರಕ್ತದಲ್ಲೇ ಬಂದಿದೆ. ಸೊ ಈ ಪರ್ಸ್ನಾಲಿಟಿ ಯೂಟಿಲೈಸ್ ಮಾಡ್ಕೊಂಡು ಕಾಂಗ್ರೆಸ್ಸು ಇನ್ನೂ ಒಂದು ಮಟ್ಟಕ್ಕೆ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ದಿಸ್ ವಿಲ್ ಹೆಲ್ಪ್ DK. PM ಆಗೋದು ದೇವರ ಇಚ್ಛೆ. ಈಗ ಅವರೇ ಹೇಳಿದಂಗೆ ಪ್ರಾರ್ಥನೆಗಳು ಸಲ್ಲಿಸುತ್ತೆ, ಪ್ರಯತ್ನಗಳು ಸೋತ್ರೂ ಪ್ರಾರ್ಥನೆಗಳು ಸಲ್ಲಿಸೆ ಅಂತ ಹೇಳಿದ್ದಾರೆ. ಅವರು ಮಹಾನ್ ಭಕ್ತ. ನಾವು ಅಂದ್ಕೊಂಡಿರ್ಬೋದು ರಾವಣ ಹೆಂಗೋ ಅದೇ ಥರನೇ ಅವನಲ್ಲಿ ಪ್ರೀತಿನೂ ಇದೆ, ದ್ವೇಷನೂ ಇದೆ. ಎಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಎಲ್ಲ ಗೊತ್ತಿದೆ. ಅವರು ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಎಲ್ಲಿಗೂ ಬೇಕಾದ್ರೂ ತೊಗೊಂಡೋಗ್ಬೋದು. ತೇಜಸ್ ಅಂತ ಕೊಟ್ಟಿಗೆಪಾಳ್ಯ ಅವಾರ್ಡು. ನಾವು ಶೇಖರ್, ಹನುಮಂತರಾಯಪ್ಪ, ಕುಸುಮ, ಮಂಜುನಾಥ್, ಡಾಕ್ಟರ್ ಮಂಜುನಾಥ್, ಮತ್ತು ನಮ್ಮ ಗಿರೀಶು, ಮತ್ತು ಸುತ್ತಮುತ್ತಲಿನ ಎಲ್ಲ ಕಾಂಗ್ರೆಸ್ ನಾಯಕರ ಒಬ್ಬ ಅನುಯಾಯಿ ಆಗಿದ್ದೀನಿ. ನಮ್ಮ ಪ್ರಿಯ ಕೃಷ್ಣ ಅವರು, ನಮ್ಮ ಕೃಷ್ಣಪ್ಪ ಅವರು ನನಗೆ ತುಂಬ ಕ್ಲೋಸ್ ಇರೋವಂಥವ್ರು. ಈ ಒಂದು ಒಳ್ಳೆ ಟೀಮಿಂದ ನಾವು ಒಳ್ಳೆ ಬೆಳವಣಿಗೆ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಅವಾಗಲೇ ಯೋಚನೆ ಮಾಡಿದ್ವಿ ಒಂದೇ ಮಾತರಂ ಅಂತ. ಈ ಒಂದೇ ಮಾತರಂ ಅರ್ಥ ಮಾಡ್ಕೋಬೇಕು ನಾವು ಎಲ್ಲ ಜನಾಂಗದು ಎಲ್ಲ. ಈಗ ಶಾಂತಿಯ ತೋಟ ಅಂತ ಹೇಳ್ತೀವಿ, ಹಂಗೆ ಕರ್ನಾಟಕ ಶಾಂತಿಯ ತೋಟ ಆಗಬೇಕು ಅಂದರೆ ಒಬ್ಬ ಡೈನಾಮಿಕ್ ಲೀಡರ್ ಬೇಕು. ಈ ಡೈನಾಮಿಕ್ ಲೀಡರ್ ಅಂದರೆ ಸುಮ್ಮನೆ ಏನೋ ಫೈಟರ್ ಅಲ್ಲ, ಇಲ್ಲಿ ಬೇಕಾಗಿರೋದು ಚಾಣಕ್ಯನ ನೀತಿ, ರೆವಿನ್ಯೂ ಜನ್ರೇಟ್ ಮಾಡೋದು. ಒಬ್ಬ ಬಿಸ್ನೆಸ್ ಮ್ಯಾನು, ಪೊಲಿಟಿಷಿಯನ್ ಮತ್ತು ರಾಜಕಾರಣಿ, ಒಬ್ಬ ಜನಸೇವಕನೂ ಆಗಿ ನಿಂತರೆ ಈ ಇನ್ಫ್ಲೇಷನ್ ಅನ್ನೋದು, ಈ ಟ್ಯಾಕ್ಸ್ ಅನ್ನೋದು, ಮತ್ತು ಈ ಬಡ ಜನರ ಇವತ್ತಿನ ನೊಂದಿ ಸಾಯ್ತಾ ಇರೋ ಕಾಲದಲ್ಲಿ ದುಡ್ಡಿನ ಅಭಾವ ಇವೆಲ್ಲ ಇರೋದ್ರ ಕಾಲದಲ್ಲಿ ಜನಗಳಿಗೆ ಬೇಕಾಗಿರೋದು ಕರೆಕ್ಟಾದ ಬೇಸಿಕ್ ನೀಡ್ಸ್. ಫಸ್ಟ್ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡೋವಂಥ ಒಬ್ಬ ಡೈನಾಮಿಕ್ ಲೀಡರು, ಮತ್ತು ಕಂಟ್ರಿನ ಒಂದು ಮಟ್ಟಕ್ಕೆ ತೊಗೊಳೋವಂಥ ಒಂದು ಕೆಪಾಸಿಟಿ ಇರೋವಂಥ ಒಂದು ಟೀಮ್ ಬೇಕು. ಇಲ್ಲಿ ಅನ್ಯೋನ್ಯತೆಯಿಂದ ಗೆದ್ದರೆ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಎಲ್ಲ ಜನಕ್ಕೂ ಪ್ರೀತಿ ಹಂಚ್ಬೋದು. ಸೊ ಅದಕ್ಕೆ ನನಗನ್ಸುತ್ತೆ DK ಈಸ್ ಅ ಡೈನಾಮಿಕ್ ಲೀಡರು. ಫಸ್ಟಿಂದನೂ ಅವ್ರಿಗೆ ಆ ಒಂದು ರಕ್ತದಲ್ಲೇ ಬಂದಿದೆ. ಸೊ ಈ ಪರ್ಸ್ನಾಲಿಟಿ ಯೂಟಿಲೈಸ್ ಮಾಡ್ಕೊಂಡು ಕಾಂಗ್ರೆಸ್ಸು ಇನ್ನೂ ಒಂದು ಮಟ್ಟಕ್ಕೆ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ದಿಸ್ ವಿಲ್ ಹೆಲ್ಪ್ DK. PM ಆಗೋದು ದೇವರ ಇಚ್ಛೆ. ಈಗ ಅವರೇ ಹೇಳಿದಂಗೆ ಪ್ರಾರ್ಥನೆಗಳು ಸಲ್ಲಿಸುತ್ತೆ, ಪ್ರಯತ್ನಗಳು ಸೋತ್ರೂ ಪ್ರಾರ್ಥನೆಗಳು ಸಲ್ಲಿಸೆ ಅಂತ ಹೇಳಿದ್ದಾರೆ. ಅವರು ಮಹಾನ್ ಭಕ್ತ. ನಾವು ಅಂದ್ಕೊಂಡಿರ್ಬೋದು ರಾವಣ ಹೆಂಗೋ ಅದೇ ಥರನೇ ಅವನಲ್ಲಿ ಪ್ರೀತಿನೂ ಇದೆ, ದ್ವೇಷನೂ ಇದೆ. ಎಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಎಲ್ಲ ಗೊತ್ತಿದೆ. ಅವರು ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಎಲ್ಲಿಗೂ ಬೇಕಾದ್ರೂ ತೊಗೊಂಡೋಗ್ಬೋದು. ತೇಜಸ್ ಅಂತ ಕೊಟ್ಟಿಗೆಪಾಳ್ಯ ಅವಾರ್ಡು. ನಾವು ಶೇಖರ್, ಹನುಮಂತರಾಯಪ್ಪ, ಕುಸುಮ, ಮಂಜುನಾಥ್, ಡಾಕ್ಟರ್ ಮಂಜುನಾಥ್, ಮತ್ತು ನಮ್ಮ ಗಿರೀಶು, ಮತ್ತು ಸುತ್ತಮುತ್ತಲಿನ ಎಲ್ಲ ಕಾಂಗ್ರೆಸ್ ನಾಯಕರ ಒಬ್ಬ ಅನುಯಾಯಿ ಆಗಿದ್ದೀನಿ. ನಮ್ಮ ಪ್ರಿಯ ಕೃಷ್ಣ ಅವರು, ನಮ್ಮ ಕೃಷ್ಣಪ್ಪ ಅವರು ನನಗೆ ತುಂಬ ಕ್ಲೋಸ್ ಇರೋವಂಥವ್ರು. ಈ ಒಂದು ಒಳ್ಳೆ ಟೀಮಿಂದ ನಾವು ಒಳ್ಳೆ ಬೆಳವಣಿಗೆ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.